ವಿಜಯಪುರ ನಗರ ಶಾಸಕ ಯತ್ನಾಳ್ ವಿರುದ್ಧ ಮುಸ್ಲಿಮರು ಸಿಡಿದೆದ್ದಿದ್ದಾರೆ. ಪ್ರವಾದಿ ಮೊಹಮ್ಮದ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಆರೋಪ ಸಂಬಂಧಪಟ್ಟಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಬೃಹತ್ ಹೋರಾಟಕ್ಕೆ ಸಜ್ಜನ್ನ ಕೂಡ ಮಾಡಿಕೊಳ್ಳಲಾಗಿದೆ. ವಿಜಯಪುರ ಜಿಲ್ಲೆಯಾದ್ಯಂತ ಬೃಹತ್ ಪ್ರತಿಭಟನೆಯನ್ನ ನಡೆಸೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಜಂಟಿ ಕಾರ್ಯಪಡೆ ರಚಿಸಿ ಅದರ ನೇತೃತ್ವದಲ್ಲಿ ಮುಸ್ಲಿಮರು ಹೋರಾಟವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮುಂದಿನ ಸೋಮವಾರ ಅಂತಂದ್ರೆ ಏಪ್ರಿಲ್ 28ರಂದು ಪ್ರತಿಭಟನೆ ನಡೆಯಲಿದೆ. ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಮುಸ್ಲಿಮರು ಹೋರಾಟವನ್ನ ಮಾಡಲಿದ್ದಾರೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನಬದ್ಧವಾಗಿ ಹೋರಾಟವನ್ನ ನಡೆಸೋದಕ್ಕೆ ಮುಸ್ಲಿಮರು ತೀರ್ಮಾನವನ್ನ ಕೂಡ ಕೈಗೊಂಡಿದ್ದಾರೆ. ಈ ಹಿಂದೆ ಮುಸ್ಲಿಂ ಸಂಘದವರು ಕೂಡ ಹೇಳ್ತಾ ಇದ್ರು 15ನೇ ತಾರೀಕು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ. ಬಟ್ ಆದ್ರೆ ಅದಾದ ನಂತರ ಡೇಟ್ ಅನ್ನ ಕೂಡ ಅವ್ರು ಚೇಂಜ್ ಮಾಡಿಕೊಂಡ್ರು. ಬರೋ ಸೋಮವಾರ ಅಂತಂದ್ರೆ ಮುಂದಿನ ಸೋಮವಾರ 28ರಂದು ಪ್ರತಿಭಟನೆಯನ್ನ ಮಾಡೋದಕ್ಕೆ ಇದೀಗ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಪ್ರವಾದಿ ಮೊಹಮ್ಮದ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ವಿಜಯಪುರ ಜಿಲ್ಲೆಯಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸೋದಕ್ಕೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ. ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಬಿಸಿ ಮುಟ್ಟಿಸೋದಕ್ಕೆ ಮುಸ್ಲಿಮರು ರೆಡಿಯಾಗಿದ್ದಾರೆ. ವಿಜಯಪುರದ ಮುಸ್ಲಿಮರು ವಿಜಯಪುರ ಜಿಲ್ಲೆಯ ಎಲ್ಲಾ 8 ಕ್ಷೇತ್ರಗಳಲ್ಲೂ ಪ್ರತಿಭಟನೆಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಕಾಂಗ್ರೆಸ್ ಪಕ್ಷದ ಎಲ್ಲಾ ಎಂಎಲ್ಸಿಗಳು ಭಾಗಿಯಾಗಬೇಕಂತೆ. ವಿಜಯಪುರ ಜಿಲ್ಲೆಯ ಸಚಿವರು, ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಭಾಗಿಯಾಗಬೇಕು. ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು. ಒಂದು ವೇಳೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗದಿದ್ರೆ ಕಠಿಣ ಕ್ರಮ ಅಂತ ಏನ್ ಕ್ರಮ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗೆ ಬರದೇ ಇದ್ರೆ ಸಾಮೂಹಿಕ ರಾಜೀನಾಮೆ ಬೆದರಿಕೆ. ಯಾರ್ಯಾರಿದ್ದೀರಾ ಮುಸ್ಲಿಂ ನಾಯಕರು ಅವರೆಲ್ಲ ಕೂಡ ರಾಜೀನಾಮೆಯನ್ನ ಕೊಡ್ಬೇಕಂತೆ. ಕೊಟ್ಟು ಹೋಗ್ಬಿಡ್ಲಿ. ಮುಸ್ಲಿಂ ಕಾಂಗ್ರೆಸ್ ನಾಯಕರ ಸಾಮೂಹಿಕ ರಾಜೀನಾಮೆ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಮರು ವಾರ್ನಿಂಗ್ ಪಾಸ್ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ನಾಯಕರು ಭಾಗಿಯಾಗಬೇಕಂತೆ. ಭಾಗಿಯಾಗಲಿಲ್ಲ ಅಂತಂದ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ತಾರಂತೆ. ಯಾವ ಅಧಿಕಾರ ಕೊಟ್ಟಿದ್ದು, ಯಾರು ಅಧಿಕಾರ ಕೊಟ್ಟಿದ್ದು ಇವ್ರಿಗೆಲ್ಲ ಅಂತ. ಮುಸ್ಲಿಮರ ಪ್ರತಿಭಟನೆ ಕೇವಲ ಯತ್ನಾಳ್ ವಿರುದ್ಧ ಮಾತ್ರ, ಯಾವುದೇ ಜಾತಿ, ಧರ್ಮ, ಜನಾಂಗದ ವಿರುದ್ಧ ಅಲ್ಲ. ನಮ್ಮ ಪ್ರತಿಭಟನೆ ಯತ್ನಾಳ್ ವಿರುದ್ಧ ಎಂದಿರುವ ಮುಸ್ಲಿಂ ಸಂಘಟನೆ ಈ ಪ್ರತಿಭಟನೆಯಲ್ಲಿ ಸರ್ವಧರ್ಮೀಯ ನಾಯಕರ ಆಹ್ವಾನಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಎಲ್ಲಾ ಧರ್ಮದ ರಾಜಕಾರಣಿಗಳು, ಧಾರ್ಮಿಕ ನಾಯಕರಿಗೆ ಆಹ್ವಾನ ಕೊಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತರು ಮತ್ತು ಧಾರ್ಮಿಕ ಚಿಂತಕರಿಗೂ ಆಹ್ವಾನವನ್ನ ಕೊಡಲಾಗಿದೆ. ಜಾತ್ಯತೀತ ಮನೋಭಾವದ ಚಿಂತಕರನ್ನ ಆಹ್ವಾನಿಸುವುದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಯತ್ನಾಳ್ ವಿರುದ್ಧ ಪ್ರತಿಭಟನೆಗೆ ಮುಸ್ಲಿಂ ಮುಖಂಡರು ತೀರ್ಮಾನವನ್ನ ಕೂಡ ಮಾಡಿದ್ದಾರೆ. ಸರ್ವಾನುಮತದ ಸಮ್ಮತಿ ಯತ್ನಾಳ್ ವಿರುದ್ಧ ಸಿಡಿದೆದ್ದಿದ್ದಾರೆ ವಿಜಯಪುರ ಮುಸ್ಲಿಂ ಸಮುದಾಯ. ಒತ್ತಾಯ ಮಾಡಿದ್ದೆ ಖರೆ, ಆದ್ರೆ ಅವರು ಮಾಡಿದ್ದು ಏನು ಇವು ಅದಾವಲ್ಲ, ಇವು ಅಫೆನ್ಸಸ್, ಇದು ಇಟ್ ಅಟ್ರಾಕ್ಟ್ಸ್ ನಾಟ್ ಮೋರ್ ದನ್ 5 years ಆಫ್ ಇದು ಇಂಪ್ರಿಸನ್ಮೆಂಟ್. ಯಾವ ಕಾಯ್ದೆ 5 ವರ್ಷ ಅಥವಾ ಅದಕ್ಕೆ ಒಂದು MLA ಇದ್ರೆ ಅದಕ್ಕೆ ಆಸ್ ಅ ಪ್ರೋಟೋಕಾಲ್ ಹಿ ವಿಲ್ ನಾಟ್ ಬಿ ಅರೆಸ್ಟೆಡ್. ಅವ್ರಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಬರಂಗಿಲ್ಲ. ಯಾವ ಕಾನೂನು ಅವ್ರಿಗೆ ಸೆಕ್ಷನ್ ಹಚ್ತೇವಲ್ಲ ಅಲ್ಲಿ 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಸಜೆ ಆಗೋದಿತ್ತಲ್ಲ ಅವ್ರಿಗೆ ಅರೆಸ್ಟ್ ಮಾಡ್ಬೋದು ಪೊಲೀಸರು. ಅವರು ಶಾಸಕರಿಂದ ಕೆಲವೊಂದು ಅವ್ರಿಗೆ ಇದು ಇದಾವ ಪ್ರೋಟೋಕಾಲ್. ಅವ್ರು 5 ವರ್ಷ 2 ವರ್ಷ ಸಜಾ ಇದ್ದಿದ್ದು ಸೆಕ್ಷನ್ ಹಚ್ಚೇವು. ಈಗ ಅವ್ರಿಗೆ ಬೈದಾರಕ್ಕಿದ್ದಾರೆ ಅಂದ್ರೆ ಅವ್ರ ಸೆಕ್ಷನ್ಸ್ ಏನತ್ತದೋ. ನಾವು ಹೋರಾಟ ಅವ್ರ ಮೇಲೆ ಪ್ರೆಷರ್ ಹಾಕ್ಲಕ್ ಮಾಡ್ಲಾಗ್ತೀವಿ ಅವ್ರಿಗೆ. ಇಲ್ಲ ನಾ ಹೇಳ್ತೇವೆ ಸರ್, ಅದಕ್ಕೆ ನೋಡ್ರಿ ಇವತ್ತು ನಾವು ಸೆಕ್ಷನ್ ಕಡಿಮೆ ಅವ್ರು ಹಚ್ಚಲಾಗತ್ತಾರ. ಅವ್ರು ಮಾಡಿದ್ ಇದನ್ನೇ ಎಷ್ಟೋ ಒಂದು ಇದರಿಂದ ನೀವು ಬೇರೆ ಈಗ ಅವ್ರು ರಾಜಾದ್ ಹೇಳಾಕ್ತಿದ್ರು, ಓಹಿಸಿದ್ರು ಸಾಕಷ್ಟು ಜನರಿಗೆ ಇದು ಮಾಡಿದಾಗ, ಏನು ದ್ವೇಷ ಸ್ಪೀಚ್ ಮಾಡಿದಾಗ
ಯಾವುದೇ ಧರ್ಮದ ಗುರುಗಳು ಧರ್ಮದ ಹೆಡ್ಗಳಿಗೆ ಏನ್ ಮಾಡಿದಾಗ ಅರೆಸ್ಟ್ ಆಗಿದ್ದ ಎಕ್ಸಾಂಪಲ್ಸ್ ಅದ. ಅದನ್ನು ನಾವು ನಿನ್ನೆವರೆಗೆ ಇದು ಮಾಡಿವು. ಇಲ್ರಿ ಅದು ಹಿಂಗದ ಹಂಗದ. ಮತ್ತೊಂದು ತೊಂದರೆ ಅಲ್ಲಿ ಏನಿದೆ ನಿಮ್ಗೆ ಹೇಳ್ತೀನಿ, ಟೆಕ್ನಿಕಲ್. ಅವ್ರೇನು ಅಫೆನ್ಸ್ ಅವ್ರೇನು ಅವಹೇಳನಕಾರಿ ಮಾತಾಡಲ್ಲ. ಅದು ನಮ್ಮ ಬಿಜಾಪುರ ನಗರ ಅಥವಾ ಡಿಸ್ಟ್ರಿಕ್ಟ್ ಜುಡಿಷನ್ ಇಲ್ಲ, ಅದು ಹುಬ್ಳಿ ಒಳಗೆ ಮಾತಾಡ್ತಾರೆ. ಅವ್ರು FIR ಇಲ್ಲಿ ಮಾಡಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಆಲ್ರೆಡಿ. ಹೇಳೋದಕ್ಕಾಗಿ ಅಂದ್ರೆ ಅವ್ರಿಗೆ ನಿಂದಿಸಿದ್ದಾರೆ ಅವ್ರಲ್ರಿ. ನಾವು ಪ್ರೆಸ್ ಮಾಡೋದು ಏನಂದರೆ, ನೀವು ಯಾವಾಗ ಮಾಡ್ತೀರಿ ಅನ್ಲಿಕ್ಕತ್ತಿದ್ರಿ. 28 ತಾರೀಕು ನಾವು ಮುಂಜಾನೆ 11 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ಲಿಂದ DC ಆಫೀಸ್ವರೆಗೆ ನಾವು ರಾಯ್ಲಿ ಮೂಲಕ DC ಸಾಹೇಬ್ರ ಮನವಿ ಕೊಡ್ಲಿಕ್ಕತ್ತೀವಿ. ಯಾಕಂದ್ರೆ ಯಾರೇ ಒಬ್ಬ ಮನುಷ್ಯ ಸಮಾಜಕ್ಕೆ ಬೈಲಿ ನಮ್ಮ ಬೈಲಿ ನಾವು ಸೇವಿಸ್ತಿದ್ದೀವಿ. ಇದು ನಮ್ಮ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಅವೇನೇ ಹೇಳಿದ್ದಾರೆ. ಅದರ ಸಲುವಾಗಿ ನಾವು ಬಿಜಾಪುರ ಎಲ್ಲ ಆ್ಯಕ್ಷನ್ ಕಮಿಟಿಯವ್ರು ಕೂಡಿ ಇದು ನಾವು ಬಿಜಾಪುರ 28ಕ್ಕೆ 11 ಗಂಟೆಲಿಂದ 2 ತನಕ ನಾವು DC ಆಫೀಸ್ಗೆ ಹೋಗಿ ಮನವಿ ಕೊಡ್ಲಾಕ ನಾವು ಮಾಡೀವಿ. ಬಿಜಾಪುರ ಸಿಟಿಯವರು ಎಲ್ಲರೂ ಕೂಡಿ ಬರಲಿ ಅಂತ ಅವ್ರಿಗೆ ವಿನಂತಿ ಮಾಡೀವಿ. ಮಾಡಿ ನಾವು DC ಸಾಹೇಬ್ರಿಗೆ SP ಸಾಹೇಬ್ರಿಗೆ ಹೋಗಿ ನಮ್ಮ ಪರ್ಮಿಷನ್ ತೊಗೊಂಡು ಪರ್ಮಿಷನ್ ಕೊಡ್ರಂತ ಅವ್ರಿಗೆ ಮನವಿ ಮಾಡೀವಿ. 28 ತಾರೀಕು ಕೊಡ್ತೀನಿ ಅಂದಾರೆ. ನಿಮ್ಗೆ ಹೇಳಬೇಕು, ನೀವು 15 ತಾರೀಕು ಮಾಡ್ತೀರಿ ಅಂದಿದ್ರಿ, ಮುಂದೆ ಯಾಕೆ ಹಾಕಿದ್ರಿ? ಅದು ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಒಳಗೆ ಒಂದು 28 ದಿನಾಂಕ 28 ಸೋಮವಾರ ಸಮಯ 11 ಗಂಟೆಗೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವರೆಗೆ ಹೋಗಿ ಅವರಿಗೆ ಇದ್ರ ಬಗ್ಗೆ ಕಾನೂನಾತ್ಮಕವಾಗಿ ಇವ್ರ ಬಗ್ಗೆ ಮುಂದೆ ಈ ರೀತಿ ಆಗಲಾರ್ದಂಗೆ ನೋಡ್ಕೋರಿ ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಮತ್ತು ಮಾನ್ಯ ಪೊಲೀಸ್ ಇಲಾಖೆಗೆ ಒಂದು ಮನವಿ ಕೊಡುವಂಥ ಕೆಲಸ ನಾವು ಆ ದಿವಸ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಅದು ಏನದ ಅವರು ಒಂದು ಮೊನ್ನೆ ಬಂದ ತಕ್ಷಣ ಏನದ ನಾನು ಜಿನ್ನಾ ಅವ್ರ ಹೆಸರು ಹೇಳಕ್ಕೆ ಹೋಗಿದ್ದೆ. ಅದು ಪ್ರತಿಯೊಬ್ಬ ಜನಪ್ರತಿನಿಧಿಯಾಗಿ ಪ್ರತಿಕ್ರಿಯೆ ನೀಡುವಂಥದ್ದು ನೋಡ್ಕೊಂಡು ಯಾವ ರೀತಿ ಅದರದ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡುವಂಥದ್ದು. ಇದು ಒಬ್ಬ ಜನಪ್ರತಿನಿಧಿ, ಒಬ್ಬ MLA ಆಗಿ ಜನ ಏನು ಹುಚ್ಚು ತಿಳ್ಕೊಂಡದ. ನಮ್ಮ ಮೊಹಮ್ಮದ್ ಜಿನ್ನಾ ಹೇಳಕ್ಕೆ ಹೋಗಿದ್ದೆ, ಅದು ಹೋಗಿ ಹಿಂಗಾಗ್ಯದ, ಅಲ್ಲಿಗೆ ಕಟ್ ಆಗ್ಯದ. ಏನು ಕಟ್ ಆಗ್ಯದ ಹೇಳ್ಬೇಕಲ್ಲ, ಅದು ಏನು ಕಟ್ಟಾಯ್ತು ಮುಂದೆ ಹೇಳಬೇಕಲ್ಲ. ವಿಜಯಪುರ ನಗರ ಶಾಸಕ ಯತ್ನಾಳ್ ವಿರುದ್ಧ ಇದೀಗ ಮುಸ್ಲಿಮರು ಸಿಡಿದೆದ್ದಿದ್ದಾರೆ. 28ರಂದು ಪ್ರತಿಭಟನೆಯನ್ನ ನಡೆಸೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಭಾಗಿಯಾಗಬೇಕು, ಅಂದರೆ MLA MLCಗಳೆಲ್ಲರೂ ಕೂಡ ಭಾಗಿಯಾಗಬೇಕು. ವಿಜಯಪುರ ಜಿಲ್ಲೆಯ ಸಚಿವರು, ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಭಾಗಿಯಾಗಬೇಕು ಅಂತ ಹೇಳಿ ಆಹ್ವಾನವನ್ನು ಕೂಡ ಕೊಡಲಾಗಿರುವಂಥದ್ದು. ಮತ್ತು ಇನ್ನೊಂದು ವಿಚಾರಪ್ಪ ಏನಪ್ಪ ಅಂತಂದರೆ, ಯಾರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ ಅಂತಂದರೆ ನಾವು ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ. ಕಠಿಣ ಕ್ರಮ ಅಂತಂದರೆ ಯಾವ ರೀತಿಯಾದಂತಹ ಕಠಿಣ ಕ್ರಮ? ರಾಜೀನಾಮೆಯ ಬೆದರಿಕೆಯನ್ನು ಹಾಕಲಾಗ್ತಾ ಇರುವಂಥದ್ದು. ಏನು ಸಂದೇಶ ಕೊಡ್ತಾ ಇದ್ದಾರೆ ಇವರು? ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನ್ನೋ ಥರ ಮಾತನಾಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ಪ್ರತಿಭಟನೆ ಯತ್ನಾಳ್ ವಿರುದ್ಧ ಮಾತ್ರ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ.